ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 27 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,835.78, 776 ಪಿಟಿಎಸ್, 1.02% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಅಟರ್ನಲ್ 5.66% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಎಚ್ಡಿಎಫ್ಸಿ ಬ್ಯಾಂಕ್ 0.44% ಕುಸಿದಿದೆ. ನಿಫ್ಟಿ 50 ಇಂದು 23,995.95, 0.96% ಆಗಿದೆ. 0.96% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 750 ಅಂಕ ಜಿಗಿತ. ನಿಫ್ಟಿ 24,000ಕ್ಕಿಂತ ಸ್ವಲ್ಪ ಕೆಳಗೆ ಮುಕ್ತಾಯ. ಬಿಎಸ್ಇ ಸೆನ್ಸೆಕ್ಸ್ 1.02% ಜಿಗಿದು 76,835.78ಕ್ಕೆ ಮುಕ್ತಾಯಗೊಂಡರೆ, ನಿಫ್ಟಿ 50 0.96% ಏರಿಕೆಯಾಗಿ 23,995.95ಕ್ಕೆ ತಲುಪಿತು. ಐಟಿ ಮತ್ತು ಹಣಕಾಸು ಷೇರುಗಳಲ್ಲಿನ ಬಲವಾದ ಖರೀದಿಯು ಮಾರುಕಟ್ಟೆಯ ಚೇತರಿಕೆಗೆ ಕಾರಣವಾಯಿತು. ಆರ್ಬಿಐ ಹಸ್ತಕ್ಷೇಪದಿಂದ ರೂಪಾಯಿ 6 ವಾರಗಳಲ್ಲಿ ಅತ್ಯುತ್ತಮ ದಿನ ದಾಖಲಿಸಿದೆ. ಭಾರತೀಯ ರೂಪಾಯಿ ಯುಎಸ್ ಡಾಲರ್ ಎದುರು 1.01% ಗಳಿಕೆಯೊಂದಿಗೆ 95.90ಕ್ಕೆ ಸ್ಥಿರವಾಯಿತು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಳೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮಾರಾಟ ಮಾಡಿದ್ದರಿಂದ ಈ ತೀವ್ರ ಏರಿಕೆ ಕಂಡುಬಂದಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ 8% ಏರಿಕೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಮೊದಲ ತ್ರೈಮಾಸಿಕದಲ್ಲಿ ನಿವ್ವಳ ಲಾಭದಲ್ಲಿ 8.2% ಏರಿಕೆಯಾಗಿ 1,054 ರೂಪಾಯಿ ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಇದೇ ಅವಧಿಯಲ್ಲಿ ಕಂಪನಿಯ ಆದಾಯವು 25% ಜಿಗಿದಿದ್ದು, ಅದರ ಷೇರು 407 ರೂಪಾಯಿ ಮತ್ತು 15 ಪೈಸಾಕ್ಕೆ ಮುಕ್ತಾಯಗೊಂಡಿದೆ. ಜಾಗತಿಕ ಮಾರುಕಟ್ಟೆ ಹಿನ್ನೆಲೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $83 ಮತ್ತು 31 ಸೆಂಟ್ಗೆ ಸ್ಥಿರ. ಕಚ್ಚಾ ತೈಲ ಬೆಲೆ ಸೋಮವಾರ ಪ್ರತಿ ಬ್ಯಾರೆಲ್ಗೆ $83 ಮತ್ತು 31 ಸೆಂಟ್ಗೆ ಸ್ಥಿರವಾಯಿತು. ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ಬೆಲೆಗಳು ಗಣನೀಯವಾಗಿ ಕುಸಿದ ನಂತರ ಈ ಸ್ಥಿರತೆ ಕಂಡುಬಂದಿದೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,100 ಮತ್ತು 80 ಸೆಂಟ್ಗೆ ಸ್ಥಿರ. ಬೆಳ್ಳಿ ಸ್ಥಿರತೆ. ಸೋಮವಾರ ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,100 ಮತ್ತು 80 ಸೆಂಟ್ಗೆ ಸ್ಥಿರವಾಯಿತು. ಈ ಮಧ್ಯೆ ಬೆಳ್ಳಿ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $59 ಮತ್ತು 38 ಸೆಂಟ್ಗೆ ಮುಕ್ತಾಯಗೊಂಡಿತು. ಟೇಬಲ್ ಸ್ಪೇಸ್ ಭಾರತದಲ್ಲಿ $350 ಮಿಲಿಯನ್ ಐಪಿಒಗಾಗಿ ಅರ್ಜಿ ಸಲ್ಲಿಕೆ. ನಿರ್ವಹಣಾ ಕಾರ್ಯಕ್ಷೇತ್ರ ಒದಗಿಸುವ ಟೇಬಲ್ ಸ್ಪೇಸ್ ಟೆಕ್ನಾಲಜೀಸ್ ಭಾರತದಲ್ಲಿ $350 ಮಿಲಿಯನ್ ಆರಂಭಿಕ ಸಾರ್ವಜನಿಕ ಕೊಡುಗೆಗಾಗಿ ಐಪಿಒ ಸಿದ್ಧತೆ ನಡೆಸುತ್ತಿದೆ. ಈ ಕಂಪನಿಗೆ ಖಾಸಗಿ ಇಕ್ವಿಟಿ ಸಂಸ್ಥೆ ಹಿಲ್ ಹೌಸ್ ಬೆಂಬಲ ನೀಡಿದೆ. ಬ್ಯಾಂಕ್ ಆಫ್ ಬರೋಡಾ ಗ್ರಾಹಕರ ಮಾಹಿತಿ ಡಾರ್ಕ್ ವೆಬ್ನಲ್ಲಿ ಸೋರಿಕೆ. ಬ್ಯಾಂಕ್ ಆಫ್ ಬರೋಡಾ ಗ್ರಾಹಕರ ವಿವರಗಳು ಡಾರ್ಕ್ ವೆಬ್ನಲ್ಲಿ ಸೋರಿಕೆಯಾಗುವ ಮೂಲಕ ಭಾರೀ ಡೇಟಾ ಸೋರಿಕೆಗೆ ಒಳಗಾಗಿದೆ ಎಂದು ವರದಿಯಾಗಿದೆ. ಸೋರಿಕೆಯಾದ ಫೈಲ್ಗಳಲ್ಲಿ ಗುರುತಿನ ದಾಖಲೆಗಳು ಮತ್ತು ಆಂತರಿಕ ಸಾಲದ ಪತ್ರಗಳು ಸೇರಿವೆ. ಪರೀಕ್ಷಾ ಪೇಪರ್ ಸೋರಿಕೆಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಪ್ರಸ್ತಾಪಿಸಿದ ಕೇಂದ್ರ. ಪರೀಕ್ಷಾ ಪೇಪರ್ ಸೋರಿಕೆಗಾಗಿ ಕೇಂದ್ರ ಸರ್ಕಾರವು 10 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಪ್ರಸ್ತಾಪಿಸುವ ಹೊಸ ಮಸೂದೆಯನ್ನು ಪರಿಚಯಿಸಿದೆ. ಪ್ರಸ್ತಾವಿತ ಕಾನೂನು ಭಾರೀ ಆರ್ಥಿಕ ದಂಡಗಳು ಮತ್ತು ನಿಷೇಧದ ಅವಧಿಗಳನ್ನು ಸಹ ಒಳಗೊಂಡಿದೆ. ಪ್ರತಿಭಟನೆಯ ಹೊರತಾಗಿಯೂ ಎನರ್ಜಿ ಡ್ರಿಂಕ್ಸ್ ಮೇಲಿನ ಕ್ರಮಕ್ಕೆ ಎಫ್ಎಸ್ಎಸ್ಎಐ ಪಟ್ಟು. ಪೆಪ್ಸಿ ಮತ್ತು ರೆಡ್ ಬುಲ್ ಪ್ರತಿಭಟನೆಗಳ ಹೊರತಾಗಿಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ಎನರ್ಜಿ ಡ್ರಿಂಕ್ಸ್ ಮೇಲಿನ ತನ್ನ ಕ್ರಮವನ್ನು ಮುಂದುವರಿಸಿದೆ. ಈ ವರ್ಗವನ್ನು ತೆಗೆದುಹಾಕುವುದರಿಂದ ತಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರಬಹುದು ಎಂದು ಕಂಪನಿಗಳು ಆತಂಕ ವ್ಯಕ್ತಪಡಿಸಿವೆ. ಮಾರುಕಟ್ಟೆ ಚೇತರಿಕೆಯಲ್ಲಿ ಇನ್ಫೋಸಿಸ್ ಮತ್ತು ಇಂಡಿಗೋ ಮುಂಚೂಣಿಯಲ್ಲಿವೆ. ಇನ್ಫೋಸಿಸ್ ಷೇರುಗಳು 3.68% ಏರಿಕೆಯಾಗಿ 1,029 ರೂಪಾಯಿ ಮತ್ತು 20 ಪೈಸಾಕ್ಕೆ ಮುಕ್ತಾಯಗೊಂಡರೆ, ಇಂಡಿಗೋ 4.91% ಜಿಗಿದು 5,230 ರೂಪಾಯಿಗೆ ತಲುಪಿತು. ಇತರ ಪ್ರಮುಖ ಗಳಿಕೆದಾರರಲ್ಲಿ ಬಜಾಜ್ ಫೈನಾನ್ಸ್ ಸೇರಿದ್ದು, ಇದು 3.51% ಏರಿಕೆಯಾಗಿ 1,048 ರೂಪಾಯಿ ಮತ್ತು 30 ಪೈಸಾಕ್ಕೆ ತಲುಪಿದೆ. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,100 ಮತ್ತು 80 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,26,435 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,100 ಮತ್ತು 80 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $59 ಮತ್ತು 38 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,831 ರೂಪಾಯಿ ಪ್ರತಿ 10 ಗ್ರಾಂಗೆ.
ಬೆಳ್ಳಿ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $59 ಮತ್ತು 38 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $83 ಮತ್ತು 31 ಸೆಂಟ್ ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $83 ಮತ್ತು 31 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. $95 ಮತ್ತು 90 ಸೆಂಟ್ 1.01% ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 1.01% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 88 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.